1994ರಿಂದ ಡಾಲರ್ ಟರ್ಮ್ಸ್ ನಲ್ಲಿ ನೋಡಿದಾಗ ಡೇಟಾ ಪ್ರಕಾರ ಗೋಲ್ಡ್ ಸುಮಾರು 8.1% CAGR ರಿಟರ್ನ್ ಕೊಟ್ಟಿದೆ. ಆದರೆ ನಿಫ್ಟಿ 50 ಸುಮಾರು 7.01% CAGR ರಿಟರ್ನ್ ಅನ್ನ ಮಾತ್ರ ಕೊಟ್ಟಿದೆ. ಇದನ್ನ ನೋಡಿದ್ರೆ ಗೋಲ್ಡ್ ಈಕ್ವಿಟಿಗಿಂತ ಕ್ಲಿಯರ್ ಆಗಿ ಬೆಟರ್ ಪರ್ಫಾರ್ಮ್ ಮಾಡಿದೆ ಅಂತ ಕಾಣಿಸುತ್ತೆ ಅಲ್ವಾ? ಆದರೆ ಇಲ್ಲಿ ಒಂದು ಮುಖ್ಯವಾದ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅದನ್ನು ನೀವು ಮಿಸ್ ಮಾಡಬಾರ್ದು. ಸಾಮಾನ್ಯವಾಗಿ ನಾವು ಕೋಟ್ ಮಾಡುವಾಗ ನಿಫ್ಟಿ 50 ರಿಟರ್ನ್ ಅನ್ನೋದು ಪ್ರೈಸ್ ಇಂಡೆಕ್ಸ್ ಆಗಿರುತ್ತೆ, ಅಂದ್ರೆ ಅದರಲ್ಲಿ ಡಿವಿಡೆಂಡ್ಸ್ ಸೇರಿರೋದಿಲ್ಲ. ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ ಅಲ್ಲಿ ಡಿವಿಡೆಂಡ್ಸ್ ದೊಡ್ಡ ಪಾತ್ರವನ್ನು ವಹಿಸುತ್ತೆ, ಎಕ್ಸ್ಪೆಷಲಿ ಅವನ್ನ ಮತ್ತೆ ರೀಇನ್ವೆಸ್ಟ್ ಮಾಡಿದಾಗ. ಡಿವಿಡೆಂಡ್ಸ್ ರೀಇನ್ವೆಸ್ಟ್ ಮಾಡಿದಾಗಲೇ ಕಾಂಪೌಂಡಿಂಗ್ ನ ರಿಯಲ್ ಪವರ್ ಏನು ಅನ್ನೋದು ಗೊತ್ತಾಗುತ್ತೆ. ಅದಕ್ಕಾಗಿಯೇ ಸರಿಯಾಗಿ ಹೋಲಿಸೋದಕ್ಕೆ ನಿಫ್ಟಿ 50 ಟೋಟಲ್ ರಿಟರ್ನ್ ಇಂಡೆಕ್ಸ್ ಅನ್ನು ನೋಡಬೇಕು. TRI ಅಂದ್ರೆ ಕಂಪನಿಗಳಿಂದ ಬರುವಂತ ಡಿವಿಡೆಂಡ್ಸ್ ಅನ್ನ ಕಾಲಕ್ಕೆ ರೀಇನ್ವೆಸ್ಟ್ ಮಾಡಲಾಗಿದೆ ಅಂತ ಅಸ್ಯೂಮ್ ಮಾಡುತ್ತೆ. ಅಂದ್ರೆ ಗೋಲ್ಡ್ ಮತ್ತು ಈಕ್ವಿಟೀಸ್ ಕಂಪೇರ್ ಮಾಡಬೇಕಾದ್ರೆ ಪ್ರೈಸ್ ಮೂಮೆಂಟ್ ಮಾತ್ರ ಅಲ್ಲ, ಡಿವಿಡೆಂಡ್ಸ್ ಜೊತೆಗೆ ರಿಟರ್ನ್ ಅನ್ನ ಕೂಡ ಕನ್ಸಿಡರ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಲಾಂಗ್ ಪೀರಿಯಡ್ ನಲ್ಲಿ ನೋಡಿದ್ರೆ ಡಿವಿಡೆಂಡ್ಸ್ ಇಂಪ್ಯಾಕ್ಟ್ ತುಂಬಾ ಮೀನಿಂಗ್ಫುಲ್ ಆಗಿರುತ್ತೆ. ಪ್ರೈಸ್ ಇಂಡೆಕ್ಸ್ ಜೊತೆಗೆ ಕಂಪೇರ್ ಮಾಡಿದ್ರೆ ಡಿವಿಡೆಂಡ್ಸ್ ಸೇರಿದಾಗ ಆನ್ಯುವಲ್ ರಿಟರ್ನ್ ಸುಮಾರು 2-3% ಹೆಚ್ಚಾಗಬಹುದು. ಡಿವಿಡೆಂಡ್ಸ್ ಇನ್ಕ್ಲೂಡ್ ಮಾಡಿದಾಗ 1994ರಿಂದ 2025ರವರೆಗೆ ನಿಫ್ಟಿ 50ನ ಲಾಂಗ್ ಟರ್ಮ್ ರಿಟರ್ನ್ ಸುಮಾರು 9-10% ಆಗುತ್ತೆ. ಅಂದ್ರೆ ಈ ಕ್ಯಾಲ್ಕುಲೇಷನ್ ಅಲ್ಲಿ ಈಕ್ವಿಟಿ ಗೋಲ್ಡ್ಗಿಂತ ಬೆಟರ್ ಪರ್ಫಾರ್ಮ್ ಮಾಡದಂತೆ ಕಾಣಿಸುತ್ತೆ. ರುಪೀಸ್ ಟರ್ಮ್ ನಲ್ಲಿ ಕೂಡ ಸೇಮ್. ಕಳೆದ ಸುಮಾರು 30 ವರ್ಷಗಳಲ್ಲಿ ನಿಫ್ಟಿ 50 TRI ಸುಮಾರು 12% CAGR ರಿಟರ್ನ್ ಕೊಟ್ಟಿದೆ, ಆದರೆ ಗೋಲ್ಡ್ ಸುಮಾರು 11.5% CAGR. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಗೋಲ್ಡ್ ಪ್ರೈಸ್ ಕೂಡ ಹೆಚ್ಚಾಗಿರೋದ್ರಿಂದ ಗೋಲ್ಡ್ ರಿಟರ್ನ್ಸ್ ಬಹಳ ಮಟ್ಟಿಗೆ ನಿಫ್ಟಿ 50 TRI ಹತ್ರ ಬಂದಿದೆ. ಈಗ ನಿಫ್ಟಿ ಗೋಲ್ಡ್ ರೇಷಿಯೋ ಲೋ ಲೆವೆಲ್ ನ ಬಳಿ ಬಂದಿದೆ. ಇದು ಇನ್ವೆಸ್ಟರ್ಸ್ ಗಮನಿಸಬೇಕಾದಂತ ಇಂಪಾರ್ಟೆಂಟ್ ಟ್ರೆಂಡ್. ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಅಂದ್ರೆ ನಂಬರ್ಸ್ ಮಾತ್ರ ಅಲ್ಲ, ಟೈಮಿಂಗ್, ಸೈಕಲ್ಸ್ ಮತ್ತು ಪೇಷನ್ಸ್ ಕೂಡ ಈಕ್ವಲಿ ಇಂಪಾರ್ಟೆಂಟ್. ಹಾಗಾದ್ರೆ ನೀವು ಲಾಂಗ್ ಟರ್ಮ್ಗೆ ಯಾವುದನ್ನು ಚೂಸ್ ಮಾಡ್ತೀರಿ, ಗೋಲ್ಡ್ ಅನ್ನ ಅಥವಾ ಈಕ್ವಿಟಿನ? ಕಮೆಂಟ್ ಮಾಡಿ. ಗ್ರೋ ಕನ್ನಡ ಫಾಲೋ ಮಾಡಿ.